ಈ ತರ ಇದ್ರೆ ಹಾ ಹಾ ಎಸ್ವೆ 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 ಅಂತ ಹೇಳ್ತಾರೆ. ಸ್ವಲ್ಪ ಕಷ್ಟ ಬಂದ ಮೇಲೆ ಏಸುನಾದ್ರೂ ಬೇಡ, ಪಾಸ್ಟ್ರು ಬೇಡ, ಹೋಗ್ರಿ ಅಂತ ಹೋಗಿಬಿಟ್ಟಿದ್ದಾರೆ ಎಷ್ಟೋ ಜನರು. ನನ್ನ ಸೇವೆಯಲ್ಲಿ ನೋಡಿದೀನಿ. ಏನ್ರಿ ಅದಕ್ಕೋಸ್ಕರ ಕೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗಿಲ್ಲ. ಈ ತಿಂಗಳಲ್ಲಿ ಈ ವರ್ಷಕ್ಕೋಸ್ಕರ ದೇವರು ನಮ್ಗೆ ಕೊಟ್ಟಿರುವ ವಾಗ್ದಾನವನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ. ದೇವರ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿಗೆ ಎಲ್ಲಾ ಕಾರ್ಯಗಳು ಎಲ್ಲವೂ ಹಿತಕ್ಕಾಗಿ ಅನುಕೂಲವಾಗುತ್ತದೆ. ಅವರ ಜೀವಿತದಲ್ಲಿ ಬಂದ ಕಷ್ಟಗಳೆಲ್ಲವೂ ಕೂಡ ಹಿತವಾಗಿ ಮಾರ್ಪಡಿಸಿದ್ದಾನೆ. ಹೌದು, ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸಿದ್ದಾನೆ. ಅದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡಿದ್ವಿ. ಮೋಸಸ್ ಅನ್ನು ದುಃಖ ಮುಖದಿಂದ ನಾನು ನೋಡಿದ್ದೀನಿ, ಎಷ್ಟೋ ಸಾರಿ ನೋಡಿದ್ದೀನಿ. ಆದರೆ ಅದೇ ಮೋಸಸ್ ಮುಖದಲ್ಲಿ ದೇವರು ದುಃಖವನ್ನು ಸಂತೋಷವಾಗಿ ದೇವರು ಮಾರ್ಪಡಿಸಿದ್ದನ್ನು ನೋಡಿದ್ದೀನಿ. ಈ ಒಂದು ಸುಂದರವಾದ ದಿನದಲ್ಲಿ, ಹಬ್ಬದ ದಿನದಲ್ಲಿ ಇಲ್ಲಿ ಬಂದಿರುವ ಯಾರಾದರೂ ಒಂದು ವೇಳೆ ನೀವು ದುಃಖದಿಂದ ಇರುವುದಾದ್ರೆ ಯೇಸು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾಡುತ್ತಾನೆ. ನಿಮ್ಮ ದುಃಖ ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಬದಲಾವಣೆ ಆಗುವುದು, ನಿಮ್ಮ ಜೀವಿತದಲ್ಲಿರುವ ಸೈತನ ಕ್ರಿಯೆಗಳು ಲಯವಾಗುವುದು. ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಮೋಸಸ್ ಫಸ್ಟ್ ಟೈಮ್ ನಮ್ಮ ಚರ್ಚ್ ಒಳಗೆ ಬಂದಾಗ ಸಭೆಯಲ್ಲಿ ಹೆಚ್ಚು ಜನರು ಇದ್ದಿಲ್ಲ. ಆವಾಗ ಆ ದಿನಗಳಲ್ಲಿ ನಾನು ಕೂಡ ಈ ರೀತಿ ಕಾಡಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದು ಉಂಟು. ಕಾಡುಗುಡಿ ಹತ್ರ ಸೀಗೆಹಳ್ಳಿ ಅಂತ ಒಂದು ಊರಿದೆ. ಇವಾಗ ಅದು ಹಳ್ಳಿಯಲ್ಲ, ಈಗ ಅದು ಸಿಟಿಯಲ್ಲಿಯೂ ದೊಡ್ಡ ಸಿಟಿ ಆಗಿದೆ. ನಾನು ಆ ಕಾಲದಲ್ಲಿ 2004ನೇ ಇಸ್ವಿಯಲ್ಲಿ ಅಲ್ಲಿ ಕಾಡುಗಳು ಉಂಟು, ಎಣ್ಣೆ ಮರಗಳು ಮಾತ್ರ ಉಂಟು. ಆಮೇಲೆ ಬೇರೆ ಯಾರು ಅಲ್ಲಿ ಆ ಕಡೆ ಬರಲ್ಲ, ಕೋತಿ ಮಾತ್ರ ಬರ್ತದೆ. ನಾನು ಕೋತಿಯು ಅಷ್ಟೇ ಅಲ್ಲಿ. ನಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತೀನಿ. ಕೆಲವು ಸಮಯದಲ್ಲಿ ಕೋತಿಗಳು ಬರ್ತದೆ. ಕೋತಿಗಳು ಬಂದ ತಕ್ಷಣ ಸ್ವಲ್ಪ ಹುಷಾರಾಗಿ ನಾನು ನೋಡಿಕೊಳ್ತೀನಿ. ಕೋತಿಗಳಿಗೆ ಬೇರೆ ಏನು ಸಿಕ್ಕಿಲ್ಲ ಅಂತ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳಬಾರದಂತ. ಸರಿ, ಆವಾಗ ನಾನು ಒಂದು ಕಾರ್ಯ ನೋಡಿದ್ದೆ. ಅಲ್ಲಿ ಕೋತಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತದೆ. ಆದರೆ ಕೋತಿ ಮರಿ ಆ ಕೋತಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ಅವಾಗ ದೇವರು ಮಾತನಾಡಿದರು. ನಾನು ಅದನ್ನು ಅನೇಕ ಸಾರಿ ಸಭೆಯಲ್ಲಿ ಹೇಳಿದ್ದೀನಿ. ಪಾಸ್ಟರ್ ಮೋಸಸ್ ಸಣ್ಣ ಹುಡುಗನಾಗಿರುವಾಗ ಅದನ್ನು ನಾನು ಹೇಳಿದ್ದೀನಿ. ಕೋತಿ ಮರಿಯ ಹಾಗೆ ದೇವರನ್ನು ಹಿಡಿದುಕೋ, ಗಟ್ಟಿಯಾಗಿ ಹಿಡಿದುಕೋ. ಜೀವನ ಬದಲಾವಣೆ ಆಗುತ್ತದೆ. ಇವಾಗ ಇರುವ ಹಾಗೆ ನಾಳೆ ಇರಲ್ಲ. ಈಗ ಏನಿದು ಬೆಳಿಗ್ಗೆನ ಮಧ್ಯಾಹ್ನ ಏನೋ ಅದೇ ರೀತಿ ರಾತ್ರಿ ಇರಲ್ಲ. ಜನರು ಚೇಂಜ್ ಆಗುತ್ತಾರೆ, ಮೂಡ್ ಚೇಂಜ್ ಆಗುತ್ತದೆ, ಪರಿಸ್ಥಿತಿಗಳು ಬದಲಾವಣೆ ಆಗುತ್ತದೆ. ಆದ್ರೆ ಎಂತ ಬದಲಾವಣೆ ಆಗಿದ್ರು ನಾವು ದೇವರನ್ನು ಗಟ್ಟಿಯಾಗಿ ಹಿಡಿಯುವುದು ಮಾತ್ರ ಬದಲಾವಣೆ ಆಗಬಾರದು. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಇವತ್ತು ನಿಮ್ಮೆಲ್ಲರೂ ನಾನು ಹೇಳಿಕೊಡುವ ಒಂದು ಸುಂದರವಾದ, ನಿಮಗೆ ಬೇಕಾಗಿರುವ ಉತ್ತಮವಾದ ಒಂದೇ ಒಂದು ಆಲೋಚನೆ, ದೇವರನ್ನು ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಯೇಸು ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಒಂದು ಹುಚ್ಚನ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ. ದೇವರಿಗೋಸ್ಕರ ಹಾರ್ಡ್ ವರ್ಕ್ ಮಾಡ್ರಿ. ಈ ಲೋಕದಲ್ಲಿ ಎಲ್ಲವೂ ಕಳೆದೋಗುತ್ತದೆ, ನಾಶವಾಗುತ್ತದೆ. ಪಾಸ್ಟರ್ ಪಾಲ್ ತಂಗಿ ಅವರು ಹೇಳಿದ ಹಾಗೆ ಎಲ್ಲವೂ ಕಳೆದು ಹೋಗ್ತದೆ, ನಾಶವಾಗುತ್ತದೆ. ಆದ್ರೆ ಯೇಸು ಸ್ವಾಮಿಗೋಸ್ಕರ ನೀವೇನೇನು ಮಾಡ್ತೀರಾ ಅದು ಮಾತ್ರ ನೆಲೆಗೊಳ್ಳುತ್ತದೆ. ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಆದ್ರೆ ಸ್ವರ್ಗಕ್ಕೆ ಹೋಗುವಾಗ ಈ ಲೋಕದಲ್ಲಿ ನಾವು ಎಷ್ಟು ಯೇಸುಗೋಸ್ಕರ ಮಾಡಿದೆವೋ ಅದು ಮಾತ್ರ ಪ್ರತಿಫಲ ಉಂಟು, ಅದಕ್ಕೆ ಮಾತ್ರ ಬಹುಮಾನ ಉಂಟು. ಕರ್ಮಿದಾತನು ನಂಬಿಗಸ್ತನು, ಆತನು ನಮಗೆ ಬಹುಮಾನವನ್ನು ಕೊಡುವನು. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಯಾವುದನ್ನು ಕೊರತೆ ಇಡುವುದಿಲ್ಲ. ಆತನು ಯಾವುದನ್ನು ಕಡಿಮೆ ಮಾಡುವುದಿಲ್ಲ. ಆತನು ನಿಮಗೋಸ್ಕರ ಬಹುಮಾನವನ್ನು ಇಟ್ಟಿದ್ದಾನೆ. ಆ ಕಿರೀಟವನ್ನು ಆ ಜಯಮಾಲೆಯನ್ನು ಕಳೆದುಕೊಳ್ಳಬೇಡಿ. ಅನೇಕರು ಕಳೆದುಕೊಳ್ಳುತ್ತಾರೆ ಅಂತ್ಯ ಕಾಲದಲ್ಲಿ. ಆದರೆ ನೀನು ನಾನು ಅದನ್ನು ಕಳೆದುಕೊಳ್ಳಬಾರದು. ಮನುಷ್ಯರಿಗೋಸ್ಕರ ಯಾವುದನ್ನು ಮಾಡಕ್ಕೆ ಹೋಗಬೇಡ್ರಿ. ಏನೇ ಮಾಡುವುದಾದ್ರೂ ದೇವರಿಗೋಸ್ಕರ ಮಾಡೋಣ. ಏನೇ ಮಾಡುವುದಾದ್ರೂ ದೇವರಿಗೋಸ್ಕರ ದುಡಿಯೋಣ. ಹೊಟ್ಟೆ ಪಾಡಿಗೋಸ್ಕರ ನಾವು ಏನು ಮಾಡಕ್ಕೆ ಹೋಗಬೇಡ್ರಿ. ದೇವರಿಗೋಸ್ಕರ ನಾವು ಸಾಧನೆಗಳನ್ನು ಮಾಡೋಣ. ಇದುವರೆಗೆ ನಾವು ಮಾಡಿದ್ದು ಸ್ವಲ್ಪ. ಪಾಸ್ಟರ್ ಮೋಸಸ್, ಕವಿತಮ್ಮ, ಇದುವರೆಗೆ ನೀವು ಮಾಡಿದ್ದು ಸ್ವಲ್ಪ. ಬೆಂಕಿಪಟ್ಟಣ ನೋಡಿದ್ದೀರಾ? ನೋಡಿ, ಬೆಂಕಿಪಟ್ಟಣ ಮ್ಯಾಚ್ ಬಾಕ್ಸ್ ಅಷ್ಟೇ ನಮ್ಮ ಸೇವೆಗಳೆಲ್ಲ. ನೀವು ಇದನ್ನು ಹೆಂಗೆ ನೋಡ್ತೀರ ಗೊತ್ತಿಲ್ಲ. ನಾನು ಈ ಒಂದು ಆಲಯವನ್ನು ಇವಾಗ ನಾನು ಬೆಂಕಿಪಟ್ಟಣ ಹಾಗೆ ನೋಡ್ತಾ ಇದ್ದೀನಿ. ಬೈಬಿಡಬೇಡ್ರಿ, ಏನ್ರಿ ನಮ್ಮ ಪಾಸ್ಟರ್ ಇಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ, ಈ ತರ ಹೇಳ್ಬಿಡ್ತಾರೆ. ಎಂತ ಪಾಸ್ಟರ್ ಬಂದ ಸಮಯದಿಂದ ನಮ್ಮ ಪಾಸ್ಟರ್ ಮುಚ್ಚನಿಂದ ಹೇಳ್ತಾರೆ, ಮಾಡಿಂದ ಹೇಳ್ತಾರೆ. ಮಾಡಿದ್ರೆ ತನ ಈಗ ಏನಂದ್ರೆ ಇದು ನಮ್ಮ ಚರ್ಚ್ ಕಷ್ಟಪಟ್ಟು ಕಟ್ಟಿದ್ವಿ, ಇಷ್ಟು ಡೆಕೋರೇಷನ್ ಮಾಡಿರ್ತೀವಿ. ಬೆಂಕಿಪಟ್ಟಣ, ನಿಜ ಹೇಳಿದ್ರಿ, ಇದು ಬೆಂಕಿಪಟ್ಟಣ.
ಇದು ಒಂದು ಮ್ಯಾಚ್ ಬಾಕ್ಸ್ ನೋಡ್ರಿ, ಅಷ್ಟು ಇದೆ ನೋಡ್ರಿ. ಇದೆಲ್ಲ ನಾವು ಕಟ್ಟಬೇಕು. ಅದೆಲ್ಲ ಕಟ್ಟಿದ ಮೇಲೆ ಅದುವೇ ನಮ್ಮ ಫೈನಲ್ ಚರ್ಚ್. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್, ಒಂದು ಮೂಲೆಯಲ್ಲಿ ಮಾಡಿದ್ವಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೆಲಸಗಾರರಿಗೋಸ್ಕರ ಒಂದು ಶೆಡ್ ಮಾಡ್ತಾರೆ. ನೋಡಿದಿರಾ ಏನ್ರಿ? ಗಾರೆ ಕೆಲಸ ಮಾಡುವವರು ಯಾರಾದ್ರೂ ಇರ್ಲಿ ನೋಡಿದಿರಾ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಕಟ್ಟೋದಕ್ಕೆ ಮುಂಚೆ ಅಲ್ಲಿ ಏನ್ ಮಾಡ್ತಾರೆ? ಅಲ್ಲಿ ಶೆಡ್ ಹೇಳ್ತಾರೆ, ಅಲ್ಲಿ ಶೆಡ್ ಹಾಕ್ತಾರೆ. ಇದು ಒಂದು ಶೆಡ್ ಅಷ್ಟೇ. ಯಾರಿಗೋಸ್ಕರ? ಇಲ್ಲ, ಯಾರಿಗೋಸ್ಕರ? ಕೆಲಸ ಮಾಡೋರಿಗೋಸ್ಕರ. ಇಲ್ಲಿ ಪಾಸ್ಟ್ರೇ ನಮ್ಮನ್ನು ಪಾಸ್ಟ್ರನು ಹೇಳಿದ್ರೆ ಕೊನೆಯದಾಗಿ ನಮ್ಮನ್ನು ಗಾರೆ ಕೆಲಸ ಮಾಡೋರು ಏನ್ರಿ ನಮ್ಮನ್ನು ನೋಡುವಾಗ ಹೌದ್ರಿ. ನೀವು ಪ್ರತಿಯೊಬ್ಬರು ದೇವರಿಗೆ ಕೆಲಸಗಾರರು, ದೇವರಿಗೆ ಕೆಲಸಗಾರರು. ಯಾರ್ಯಾರು ನಾನು ಯೇಸುವಿಗೆ ಕೆಲಸಗಾರನೆಂದು ಹೇಳುವವರು ಈಗ ಕೈಯನ್ನು ಮೇಲೆ ಎತ್ತಿ, ನಾನು ಯೇಸುವಿನ ಕೆಲಸಗಾರನು, ಕೆಲಸಕಾರಿ ಹೇಳ್ರಿ ಜೋರಾಗಿ. ನಾನು ಯೇಸುವಿಗೆ ಒಂದು ಕೆಲಸಕಾರಿ, ನಾನು ಯೇಸುವಿಗೆ ಒಂದು ಕೆಲಸಕಾರನು. ಆಮೇಲೆ ಚರ್ಚಿಗೆ ಬರುವಾಗ ಅಂತ ಮನೋಭಾವದಿಂದ ಬರ್ಬೇಕ್ರಿ. ಹೌದು, ನಾವೇನೋ ಅಂತ ಬರಬೇಡಿ. ಓಕೆ, ನಾವು ಚರ್ಚಿಗೆ ಬರುವಾಗ ನೀವು ಚೆನ್ನಾಗಿ ಡ್ರೆಸ್ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಅಯ್ಯೋ ಪಾಸ್ಟ್ ಕೆಲಸಕಾರ ಹೇಳಿದ್ದಾರೆ, ಇನ್ನು ಮುಂದೆ ನಾನು ಶರ್ಟ್ ಹಾಕಿಕೊಳ್ಳಲ್ಲ, ನಾನು ಬನಿಯನ್ ಮಾತ್ರ ಹಾಕೊಂಡು ಬರ್ತೀನಿ ಅಂತ ಯಾರು ಈ ಕಡೆ ಬರಬೇಡಿ. ಸೂಪರ್ ಆಗಿ ಡ್ರೆಸ್ ಮಾಡಿ. ನನಗೆ ತುಂಬಾ ಸಂತೋಷವಾಗಿದೆ ನಿಮ್ಮೆಲ್ಲರನ್ನು ನೋಡುವಾಗ. ಆದ್ರೆ ಮನೋಭಾವ, ನಾವು ದೇವರಿಗೋಸ್ಕರ ಒಂದು ಕೆಲಸಕ್ಕೆ ಇನ್ನು ಮುಂದೆ ಏನ್ ಕೆಲಸ ಇದೆ, ನೆಕ್ಸ್ಟ್ ಏನ್ ಕೆಲಸ ಇದೆ, ನಾನು ಯಾವ ಹಳ್ಳಿಗೆ ಹೋಗಬೇಕು. ಯೇಸು ಸ್ವಾಮಿ ಆತನು ಸೇವೆ ಮಾಡಿದನು, ಅನೇಕರು ಓಡಿ ಬಂದರು, ಅದ್ಭುತಗಳನ್ನು ಪಡೆದುಕೊಂಡರು. ಜನರೆಲ್ಲ ನೋಡಿ ಹೇಳಿದ್ರು, ನೀವೆಲ್ಲೂ ಹೋಗಬೇಡ, ಇಲ್ಲೇ ನಮ್ಮ ಜೊತೆನೇ ಇರಬೇಕೆಂದು ತಡೆ ಮಾಡಿದ್ರು. ಅವಾಗ ಯೇಸು ಸ್ವಾಮಿ ಹೇಳಿದನು, ಇಲ್ಲ, ನಾನು ಮುಂದಿನ ಹಳ್ಳಿಗೂ ಹೋಗಬೇಕು. ಇಲ್ಲಿ ಆರಂಭಿಸಿರುವುದು ಮುಂದಿನ ಹಳ್ಳಿಗಳಿಗೂ ಹೋಗಬೇಕು. ಅದಕ್ಕೆ ದೇವರು ಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಬ್ಬರನ್ನು ಉಪಯೋಗಿಸುವನು. ನಿಮ್ಮ ಪಾಸ್ಟರ್ಗಾಗಿ, ಪಾಸ್ಟರ್ ಕವಿತಾ ಅವರಿಗಾಗಿ, ಅವರ ಮಕ್ಕಳಿಗಾಗಿ, ಶಾದ್ರಕ್ಕಾಗಿ, ಶಾಲೋಮ್ಗಾಗಿ ನಾವು ಪ್ರತಿದಿನ ದೇವರನ್ನು ಸ್ತೋತ್ರ ಮಾಡುತ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಮುನ್ನಡೆಸುತ್ತಾನೆ. ದಯವಿಟ್ಟು ಎಲ್ಲರೂ ನಿಂತುಕೊಳ್ಳ್ರಿ. ಈಗ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಕೈಗಳನ್ನು ಚಾಚಿ ಇಟ್ಟುಕೊಳ್ಳ್ರಿ. ಎಸ್, ಈಗ ನಾನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುತ್ತೀನಿ. ಆಮೇಲೆ ಪಾಸ್ಟರ್ ರಾಜು ಅವರು ಮತ್ತು ಇನ್ನೂ ಸೇವಕರುಗಳು ನಿಮಗೆ ಹೇಳಲಿಕ್ಕೆ ಅನೇಕ ವಿಷಯಗಳಿದೆ. ಅಪ್ಪ ತಂದೆಯೇ, ನಿನ್ನ ಸೇವಕನಾದ ನಾನು ನನಗೆ ಇಲ್ಲಿ ಕೊಟ್ಟಿರುವ ಈ ಉತ್ತಮವಾದ ಸೇವಕರುಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಈ ಸಭೆಯಲ್ಲಿರುವ ಪ್ರತಿಯೊಂದು ವಿಶ್ವಾಸಿಗಳು ಸೈನಿಕರಾಗಿ ಇಲ್ಲಿ ಒಂದು ದೊಡ್ಡ ಸೈನ್ಯ ದೇವರಿಗೋಸ್ಕರ ಆಶೀರ್ವಾದ ಮಾಡುತ್ತೇನೆ. ಮಕ್ಕಳೆಲ್ಲರ ಮೇಲೆ ಮಹಿಮೆ ಯಾವಾಗಲೂ ತುಂಬಿರಲಿ. ಸುತ್ತಲೂ ಬೆಂಕಿಯಿಂದ ಗೋಡೆಯನ್ನು ಹಾಕಿ ಮಕ್ಕಳೆಲ್ಲರನ್ನು ಕಾದು ಸ್ತುತಿಗನವಾದ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಜೋರಾಗಿ ಚಪ್ಪಳೆ ತಟ್ಟೋಣ. ನಮ್ಮ ದಯವಿಟ್ಟು ಕೂತ್ಕೊಳ್ಳಿ. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತದೆ. ಅಯ್ಯವರು 2001 ಇಸ್ವಿಯಲ್ಲಿ ಹೊಸಕೋಟೆ ಪಟ್ಟಣಕ್ಕೆ ಅವರು ಕಾಲಿಟ್ಟರು. 3 ದಿನಗಳ ಕಾಲ ಒಂದು ದೊಡ್ಡ ಕ್ರೂಸೆ ಬಿಟ್ಟಿದ್ವಿ. ಫಾಸ್ಟ್ ಬಂದು 3 days ಅಲ್ಲಿ ಅವರು ಮೆಸೇಜ್ ಕೊಟ್ಟರು. ಆಗ ತುಂಬಾ ವಿರೋಧ ಹೊಸಕೋಟೆ. ಸ್ಟಾರ್ಟಿಂಗ್ 2001ರಲ್ಲಿ RSS ಸಿಗ್ತಕ್ಕಂಥ ಸ್ಥಳ. ಫಾಸ್ಟ್ ಮೇಲೆ ಕೋಳಿ ಮೊಟ್ಟೆ, ಕಲ್ಲು, ಟೊಮಾಟೊ ಎಲ್ಲ ಹಾಕಿ ಒಡೆಕ್ ಬಂದ್ರು. ಏಟ್ ಬಿತ್ತು ಎಲ್ಲ. ಫಾಸ್ಟ್ 2001ರಲ್ಲಿ ಹೊಸಕೋಟೆ ಕಾಲಿಟ್ಟರು. ದೇವರ ಸ್ತೋತ್ರ. ಇವತ್ತು ನಮ್ಮ ಹೊಸಕೋಟೆ ಕಲ್ವಾಡ AG ಸಭೆಯಲ್ಲಿ ದೇವರು 1000 ಜನರ ಮೇಲೆ ರಕ್ಷಣೆ ಕೊಟ್ಟು ದೀಕ್ಷಾನ ಮಾಡಿಕೊಂಡು ದೇವರನ್ನ ಆರಾಧಿಸ್ತಾ ಇದ್ದಾರೆ. ಯಾರೆಲ್ಲ ಟಮಾಟೋದಲ್ಲಿ ಮೊಟ್ಟೆಯಲ್ಲಿ ಹೊಡೆದ್ರು ಇವತ್ತೆಲ್ಲರೂ ಚರ್ಚಿಗೆ ಬರ್ತಾ ಇದ್ದಾರೆ. ನಾವು ಅವ್ರ ಮನೆಗೆ ಪ್ರಾರ್ಥನೆ ಹೋಗ್ತಾರೆ. ಥ್ಯಾಂಕ್ ಯು. ಈಗ ನಮ್ಮಲ್ಲಿ ಘನವಾದ ಸೇವಕರು ಬಾಂಬೆ ಪಟ್ಟಣದಿಂದ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ? ಬಾಂಬೆ. ಇಲ್ಲಿ ಪಕ್ಕದಾಗಿರೋ ಊರಲ್ಲ, ಬೈನಸಾಪುರ ಆ ಥರ ದೂರ ಇಲ್ಲ, ಅದು ತುಂಬಾ ದೂರ. ಹೌ ಮೆನಿ ಕಿಲೋಮೀಟರ್ಸ್ ಪಾಸ್? 1500 ಕಿಲೋಮೀಟರ್ ಅಯ್ಯವರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ಕೈ ಕಟ್ಟಿ ಚಪ್ಪಾಳೆ. ಆಮೇಲೆ ಈ ಒಂದು ಅಸೆಂಬ್ಲಿ ಆಫ್ ಗಾಡ್ ಸಭೆ ಮೂಲಕವಾಗಿ
ನಮ್ಮ ಪ್ರೆಸಿಡೆಂಟ್ ಜಯಕಾಂತ್ ಪಾಸ್ಟರ್ ಮೂಲಕವಾಗಿ ನಾವು ಅವರಿಗೆ ಆನರಿಂಗ್ ಮಾಡೋಣ. ಪಾಸ್ಟರ್ಸ್ ಯಾರಿದ್ರು ಸೇವೆ ಮಾಡಿ ಯಾರು ದಯವಿಟ್ಟು ಮೇಲೆ ಬರ್ರಿ. ಪಾಸ್ಟರ್ಸ್ ಯಾರಿದ್ರು ನಮ್ಮಲ್ಲಿ ಶ್ರೀನಿವಾಸಪುರಿಂದ ಪಾಸ್ಟರ್ ಡ್ಯಾನಿಯಲ್ ನರಸಪ್ಪ ಇದ್ದಾರೆ, ದಯವಿಟ್ಟು ಮೇಲೆ ವೇದಿಕೆ ಸ್ಟೇಜ್ ಮೇಲೆ ಬರ್ರಿ. ಇನ್ನು ಯಾರು ಪಾಸ್ಟರ್ ಇದ್ದರು ಬ್ರದರ್ಸ್ ಪಾಸ್ಟರ್ ಅವ್ರ ಮೇಲೆ ಬರ್ರಿ. ಕೆಲವರು ಮಾತುಗಳನ್ನು ಮಾತಾಡ್ತಾರೆ. ஆண்டவராகிய இயேசு கிறிஸ்துவின் நாமத்தில் உங்களை நான் வாழ்த்துகிறேன். கர்த்தராದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಪ್ರೀತಿಯಿಂದ ವಂದಿಸ್ತೀನಿ. நான் 20 ஆண்டுகளுக்கு முன்பாக கேஆர் படத்திலே ஒரு மிஷனரியாக ஊழியம் செய்தேன். கேஆர் படம். ನಾನು 20 ವರ್ಷಗಳ ಹಿಂದೆ ಬೆಂಗಳೂರು ಪಟ್ಟಣ ಕೇಆರ್ ಪುರದಲ್ಲಿ ನಾನು ಸೇವೆ ಮಾಡ್ತಿದ್ದೆ. ஆகவே கொஞ்சம் கொஞ்சம் கன்னடம் தெரியும். ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಗೊತ್ತಿದೆ. ரொம்ப ஆச்சரியமாக இருக்கிறது. ಬಹಳ ಆಶ್ಚರ್ಯವಾಗಿದೆ. 20 ஆண்டுகளுக்கு பிறகு 20 ವರ್ಷಗಳ ಆದಮೇಲೆ மறுபடியும் இந்த தேசத்துக்கு இந்த மாநிலத்துக்கு வர ஆண்டவர் உதவி செய்தார். 20 ವರ್ಷ ಆದಮೇಲೆ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ನಂದಿಗುಡಿ ಹೋಬಳಿ ಎಡಕನಹಳ್ಳಿ ಗ್ರಾಮಕ್ಕೆ ದೇವರ ಕರೆತಂದಿದ್ದಾರೆ. ಒಂದು ಜೋರಾಗಿ ಚಪ್ಪಾಳೆ ತಟ್ಟೋಣ. நல்ல ஊழியம் ಒಳ್ಳೆ ಸೇವೆ. ஆண்டவர் ஊழியங்கள் எல்லாம் ஆசீர்வதிப்பார். ದೇವರು ನೀವು ಮಾಡೋ ಎಲ್ಲಾ ಸೇವೆಗಳನ್ನು ಆಶೀರ್ವಾದ ಮಾಡಿ. நான் காலையிலே பைபிளை படிக்கிற பொழுது ನಾನು ಬೆಳಗ್ಗೆ ಎದ್ದು ಬೈಬಲ್ ಓದುವಾಗ யோவான் 5:35 ஆண்டவர் பேசினார். ಯೋಹಾನ ಸುವಾರ್ತೆ 5:35 ವಚನ ದೇವರು ನನಗೆ ತಿಳಿಸಿದರು. அவன் எரிந்து பிரகாசிக்கிற விளக்காய் இருந்தார். ನೋಡಿ, ಅವರು ಎದ್ದು ಪ್ರಕಾಶಿಸುವವರಾಗಿದ್ದರು. அல்லேலூயா. ஹalleluya. அந்த விளக்கை பற்றி தான் ಆ ಒಂದು ಬೆಳಕಿನ ಬಗ್ಗೆನೇ நம்முடைய ஏஜி அசிஸ்டன்ட் சூப்பரிண்டென்டென்ட் அவர்களும் ನಮ್ಮ ಸೆಂಟ್ರಲ್ ಡಿಸ್ಟ್ರಿಕ್ಟ್ ನ ಸಹಾಯಕ ಸೂಪರಿಂಟೆಂಡೆಂಟ್ ಅವರು, நம்முடைய கர்நாடகா சூப்பரிண்டென்டென்ட் அவர்களும், ನಮ್ಮ ಕರ್ನಾಟಕ ಗೋವಾ ಸೂಪರಿಂಟೆಂಡೆಂಟ್ ಅವರು அதே தான் பேசினார்கள். ಅದನ್ನೇ ಅವರು ಮಾತಾಡಿದರು. ரொம்ப ஆச்சரியமாக இருந்தது. ನನಗೆ ಬಹಳ ಆಶ್ಚರ್ಯವಾಗಿತ್ತು. நாம் எல்லாருமே எரிந்து பிரகாசிக்கிற விளக்காய் இருக்க வேண்டும். ನಾವೆಲ್ಲರೂ ಎದ್ದು ಪ್ರಕಾಶಿಸುವಂತ ಬೆಳಕಾಗಿರಬೇಕು. யோவான் ஸ்நானகன் எரிந்து பிரகாசிக்கிற விளக்காய் இருந்தார். ನೋಡಿ, ಸ್ನಾನಿಕನಾದ ಯೋಹಾನನು ಅವನು ಎದ್ದು ಪ್ರಕಾಶಿಸುವಂತ ದೀಪವಾಗಿದ್ದರು. அதுக்கு காரணம் என்னவென்றால் ಅದಕ್ಕೆ ಕಾರಣ ಏನಂದ್ರೆ யோவான் ஸ்நானகன் பரிசுத்த ஆவியினால் நிரப்பப்பட்டிருந்தார். ಸ್ನಾನಿಕನಾದ ಯೋಹಾನನು ಪವಿತ್ರಾತ್ಮದಿಂದ ತುಂಬಲ್ಪಟ್ಟವನಾಗಿದ್ದರು. ಕೈತಟ್ಟಿ. நீங்கள் எப்பொழுதும் பரிசுத்த ஆவியினால் நிரப்பப்பட்டிருக்க வேண்டும். ನೀವು ಯಾವಾಗಲೂ ಪವಿತ್ರಾತ್ಮದಿಂದ ತುಂಬಲ್ಪಟ್ಟವರಾಗಿರಬೇಕು. நீங்கள் பரிசுத்த ஆவியில் நிரப்பப்பட்டிருந்தால் ನೀವು ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿದ್ದರೆ எரிந்து பிரகாசிக்கிற விளக்காக இருப்பீர்கள். ನೀವು ಎದ್ದು ಪ್ರಕಾಶಿಸುವ ಜನರಾಗಿರ್ತೀರಾ. அல்லேலூயா. ಹಲ್ಲೆಲೂಯಾ. சத்தியத்திற்கு சாட்சியாக இருந்தார். ನೋಡಿ, ಸತ್ಯಕ್ಕೆ ನೀವು ಸಾಕ್ಷಿಯಾಗಿದ್ದಾರೆ. சத்தியத்தை மாற்றவில்லை. ನೋಡಿ, ಸತ್ಯಕ್ಕೆ ಯಾವ ಬದಲಾವಣೆ ಇಲ್ಲ. மிகப்பெரிய பணக்காரன் ஏழை என்று பார்க்கவில்லை. ನೋಡಿ, ದೊಡ್ಡ ಶ್ರೀಮಂತರು ಬಡವರಂತ ನಾವು ನೋಡೋದಿಲ್ಲ. பெரிய ராஜா தான். ದೊಡ್ಡ ರಾಜ ಅವರೇ. அவன் செய்த தப்பை தப்பு என்று சொன்னார். ಅವರು ಮಾಡಿದ ತಪ್ಪನ್ನು ತಪ್ಪು ಅಂತ ಹೇಳಿದ್ರು. ஆகவே அவர் எரிந்து பிரகாசிக்கிற விளக்காய் இருந்தார். ಅದಕ್ಕೋಸ್ಕರವಾಗಿ ಸ್ನಾನಿಕನಾದ ಯೋಹಾನನು ಎದ್ದು ಪ್ರಕಾಶಿಸುವಂತ ದೀಪವಾಗಿದ್ದನು. ಮೂರನೇದಾಗಿ அவர் ஆண்டவருக்கு வழியை ஆயத்தம் பண்ணினார். ಅವನು ದೇವರಿಗೋಸ್ಕರವಾಗಿ ಸ್ನಾನಿಕ ಯೋಹಾನನು ದಾರಿಯನ್ನು ಉಂಟು ಮಾಡಿದನು. நாம் போய் அப்படி நிற்க கூடாது. ನಾವು ಹೋಗಿ ಮುಂದೆ ನಿಂತ್ಕೊಳ್ಬಾರ್ದು. ஆண்டவர் வருகிறார். ದೇವರು ಬರುತ್ತಿದ್ದಾರೆ. அவருக்கு வழியை நாம் ஆயத்தம் பண்ண வேண்டும். ಆತನಿಗೆ ನಾವು ಮಾರ್ಗ ಸಿದ್ಧ ಮಾಡಬೇಕು. அந்த வழியை நீங்கள் இருந்தால் ಆ ಕಾರಣದಿಂದಿದ್ದರೆ நீங்கள் எரிந்து பிரகாசிக்கிற விளக்காய் இருப்பீர்கள். ನೀವು ಎದ್ದು ಪ್ರಕಾಶಿಸುವವರಾಗಿರ್ತೀರಾ. நான்காவது முடிக்க போகிறேன். ನಾಲ್ಕರ ಮೇಲೆ ಮುಗಿಸ್ತೀನಿ. அவர் சொன்னார், ಅವ್ರು ಹೇಳಿದ್ರು, அவர் பெருகவும் ಆತನು ಎಚ್ಚರಪಡಲಿ, நான் பெருகவும். ನಾನು ತಗ್ಗಿಸಲ್ಪಡಲಿ. ஹalleluya. ಹಲ್ಲೆಲೂಯಾ. ஆண்டவர் பெருக வேண்டும். ದೇವರು ಯಾವತ್ತೂ ಹೆಚ್ಚಾಗಬೇಕು. அவருடைய ராஜ்யம் பெருக வேண்டும். ಆತನ ರಾಜ್ಯ ಹಬ್ಬಬೇಕು. நம்ம சிறுகளும் ನಾವು ಪ್ರತಿದಿನ ತಗ್ಗಿಸಲ್ಪಡಬೇಕು. எல்லா சூழ்நிலையிலும் ಎಲ್ಲಾ ಸಂದರ್ಭಗಳಲ್ಲಿಯೂ தேவனுக்கு மகிமை செலுத்த வேண்டும். ದೇವರಿಗೆ ಮಹಿಮೆ ಸಲ್ಲಿಸಬೇಕು. அப்படி இருந்தால் ಆ ತರ ಇದ್ದರೆ நீங்கள் எரிந்து பிரகாசிக்கிற விளக்காய் ನೀವು ಎದ್ದು ಪ್ರಕಾಶಿಸುವ ದೀಪವಾಗಿರ್ತೀರಾ. எரிந்து பிரகாசிக்கிற விளக்கை அணைக்கும்படியாக ನೋಡಿ, ಎದ್ದು ಪ್ರಕಾಶಿಸುವಂತ ಬೆಳಕನ್ನ ಆರಿ ಹೋಗುವುದಕ್ಕ சாத்தான் கிரியை செய்வான். ಸೈತಾನನು ಕಾರ್ಯ ಮಾಡ್ತಾನೆ. அவன் உலக ராஜாக்களை எழுப்புவான். ಈ ಲೋಕದ ರಾಜನನ್ನು ಎಬ್ಬಿಸ್ತಾನೆ. ஆனால்
இந்த சாரோட ஏதி சபை எரிந்து பிரகாசிக்கிற விளக்கு. ಈ ಸಾರೋ ಏದಿ ಸಭೆ ಎಂದು ಪ್ರಕಾಶಿಸುವ ದೀಪವಾಗಿದೆ. இந்த விளக்கை எவராலும் அணைக்க முடியாது. ಈ ದೀಪವನ್ನು ಯಾರು ಆಸಕ್ತಿ ಆಗೋದಿಲ್ಲ. இந்த விளக்கு எரிந்து கொண்டே இருக்கும். ಈ ಬೆಳಕು ಯಾವಾಗಲೂ ಉರಿತಲೇ ಇರ್ತದೆ. ஹalleluya. தேவனுடைய எல்லாரையும் ஆசீர்வதிப்பாராக. ದೇವರೆಲ್ಲರನ್ನೂ ಆಶೀರ್ವಾದ ಮಾಡಲಿ. மும்பை ಬಾಂಬೆಯಿಂದ சத்திய ஜீவன் சபையிலிருந்து உங்க எல்லாரையும் நான் மாற்றுகிறேன். ಸತ್ಯ ಜೀವನ ಎಂಬ ಚರ್ಚಿನ ನೀವೆಲ್ಲರೂ ನಾನು ಓದಿಸ್ತಾ ಇದ್ದೀನಿ. ஆண்டவர் உங்களை ஆசீர்வதிப்பாராக. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. இந்த தேவனே, ನನ್ನ ದೇವರೇ, எங்கள் மகாராஜா, ನನ್ನ ಮಹಾರಾಜ, எங்களை சேற்றிலிருந்து எடுத்தவரே, ನಮ್ಮನ್ನು ಕೆಸರಿನ ಮೇಲೆ ಎತ್ತಿದವರೇ, உம்முடைய ஊழியக்காரனாக அறியேன். ನಿಮ್ಮ ಸೇವಕನಾದ ನಾನು ಈ ದಾಸನು. இந்த சபையை மனதார ஆசீர்வதிக்கிறேன். ಈ ಸಭೆಯ ಮನಪೂರ್ವಕ ಆಶೀರ್ವಾದ ಮಾಡ್ತೀನಿ. மாஸ்டர் மோசஸ் ಅವರ குடும்பத்தை நான் ஆசீர்வதிக்கிறேன். ಪಾಸ್ಟರ್ ಮೋಸಸ್ ಕುಟುಂಬವನ್ನು ಆಶೀರ್ವಾದ ಮಾಡ್ತೀನಿ. அவரை எரிந்து பிரகாசித்த விளக்காக பயன்படுத்துகிறாங்க. ಅವರ ಎಂದು ಪ್ರಕಾಶಿಸುವ ಬೆಳಕಾಗಿ ಉಪಯೋಗ ಮಾಡು. அவருக்கு விரோதமாக எழும்புகிற எல்லா மனுஷிக சக்திகள் அழிக்கப்படுவதாக. ಅವರ ವಿರೋಧವಾಗಿ ಇದ್ದ ಎಲ್ಲ ಮನುಷ್ಯನ ಕ್ರಿಯೆಗಳು ಲಯವಾಗಿ ಹೋಗಲಿ. எங்கள் தேவனே, ನನ್ನ ದೇವರೇ, இந்த சபையை ஆசீர்வதியோ. ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು. இந்த சபை கட்டுமானத்திற்காக, ಈ ಸಭೆಯ பில்டிங்காக ದೇವರ ಸಭೆ ಒಂದು ಕಟ್ಟಡಕ್ಕಾಗಿ உதவி செய்த, ಸಹಾಯ ಮಾಡಿದ ஒத்துழைப்பு கொடுத்த ಎಲ್ಲ ಕುಟುಂಬವನ್ನು எல்லாரையும் ஆசீர்வதியோ. ಎಲ್ಲರನ್ನ ಆಶೀರ್ವದಿಸಿ. எல்லாத்தையும் ஒப்புக்கொடுக்கிறோம். ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೀವಿ. இயேசு கிறிஸ்துவின் நாமத்தில் ಯೇಸು ಕ್ರಿಸ್ತರ ನಾಮದಲ್ಲಿ ஜெபிக்கிறோம் பிதாவே. ನಾನು ಪ್ರಾರ್ಥನೆ ಮಾಡ್ತೀನಿ ತಂದೆ. ஆமென். ಆಮೆನ್. ದೇವರಿಗೆ ಚಪ್ಪಾಳೆ ತಟ್ಟೋಣ. ಥ್ಯಾಂಕ್ ಯು ಪಾಸ್ಟರ್. ಬಾಂಬೆ ಪಟ್ಟಣ ಅಂದ್ರೆ ತುಂಬಾ ಬಿಸಿನೆಸ್ ಇರುವಂತ ಜಾಗ ಅದು. ಹೌದಲ್ಲ? ಬಾಂಬೆ ಅದು ಜಾಸ್ತಿ ಅಂಡರ್ಗ್ರೌಂಡ್ ಡಾನ್ಸ್ ಜಾಸ್ತಿ ಇದೆ. ಅಭಿಷೇಕ ನದಿಯ ಮುಚ್ಚಿಕೊಳ್ಳುತ್ತಾರೆ. ಅಭಿಷೇಕ ನದಿಯಿಂದಲೇ ಸುರಿಯುವುದಕ್ಕಾಗಿ ಸ್ತೋತ್ರ. ನಿನಗೆ ಸ್ತೋತ್ರ. ಒಬ್ಬೊಬ್ಬರಿಗೆ ತೊಟ್ಟದಕ್ಕಾಗಿ, ಒಬ್ಬೊಬ್ಬರನ್ನು ಮುಟ್ಟಿರುವುದಕ್ಕಾಗಿ ನಿನಗೆ ಕೃತಜ್ಞತೆ. ಯೇಸುವೇ, ಯೇಸುವೇ, ಧರ್ಮಿಯಾದ ಆಲಯಕ್ಕೆ ಈ ಒಂದು ಸುಂದರವಾದ ಆಲಯ ಕಟ್ಟಡವನ್ನು ಪಿತಾ